ಛೇ, ಇವಳಿಗೇನಾಯಿತು? ಕಾಲು ಪಿಕ್ ಮಾಡ್ತಿಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ರಿತು, ಐ ಆಮ್ ಸಾರಿ. ನಾನು ಬೇಕು ಅಂತ ಹಾಗೆ ಮಾಡಿದ್ದಲ್ಲ. ಎಷ್ಟು ಸಲ ಕಾಲ್ ಮಾಡಿದ್ರು ಕಟ್ ಮಾಡ್ತೀಯಲ್ಲ ರಿತು. ಒಂದೇ ಒಂದ್ಸಲ ಕಾಲ್ ಪಿಕ್ ಮಾಡು, ನಿನ್ನ ಜೊತೆ ಮಾತಾಡಬೇಕು. ಹೆಣ್ತನದ ಪರಿಪೂರ್ಣತೆ ಸಿಗೋದೆ ತಾಯಿ ಆಗೋದ್ರಲ್ಲಿ ಅಂತಾರೆ. ಅಂತ ತಾಯಿ ಆಗೋ ಭಾಗ್ಯ ನಿನಗೆ ಸಿಕ್ಕಿದೆ ಬೇಬಿ. ಬಾಲ, ನೀನೇನಿಲ್ಲಿ? ನಿನ್ನೇ ಕೇಳ್ತಿರೋದು. ನೀನೇನು ಮಾಡ್ತಿದ್ಯಾ ಇಲ್ಲಿ? ನನ್ನ ಕತೆ ಮುಗೀತು. ಮೋಸ್ಟ್ಲಿ ಚುನಿಗೆಲ್ಲ ವಿಷಯ ಗೊತ್ತಾಗಿದೆ, ಅದಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಕರ್ಮ, ಯಾಕಾದರೂ ಇಲ್ಲಿಗೆ ಬಂದಿದ್ದಾನೋ? ಟಾರ್ಚರ್. ಚುನೇನಾದರೂ ಈ ವಿಷಯನ ಮನೇಲಿ ಹೇಳಿದ್ರೆ ಅಷ್ಟೇ ನನ್ನ ಕತೆ. ಅಜ್ಜಿ ಮತ್ತು ಅಮ್ಮ ನನ್ನನ್ನು ಕೊಂದು ಹಾಕ್ಬಿಡ್ತಾರೆ. ಈ ಸತ್ಯ ನೋಡಿದರೆ ಹೇಳಬೇಡ ಅಂತ ಕಣ್ಣಲ್ಲಿ ವಾರ್ನಿಂಗ್ ಕೊಡ್ತಾ ಇದ್ದಾಳೆ. ಬಟ್ ನಾನೀಗ ಚಿಕ್ಕತ್ತೆಗೆ ವಿಷಯ ಹೇಳಿಲ್ಲ ಅಂದರೆ ನನ್ನ ಡಾರ್ಲಿಂಗ್ ನನ್ನ ಫಿನಿಶ್ ಮಾಡಿಬಿಡ್ತಾಳೆ. ಏನು ಮಾಡಲಪ್ಪ? ಈ ಸುಹಾಸ್ ಚಿಕ್ಕತ್ತೆ ಹಿಂದೆ ಇಷ್ಟೊಂದು ಓಡಾಡ್ತಿದ್ದಾನೆ ಅಂದರೆ ಪಕ್ಕ ಕೀರ್ತನಾನೇ ಇವನನ್ನು ಚೂ ಬಿಟ್ಟಿರಬೇಕು. ಹಾಂ ಸತ್ಯ, ಪೂಜೆಗೆ ಬೇಕಾಗಿರೋ ಎಲ್ಲ ತಯಾರಿನೂ ಆಗಿದೆ ತಾನೇ? ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಬಿಡು, ಇಲ್ಲ ಅಕ್ಕ ನೋಡಿದ್ರೆ ಸುಮ್ಮನೆ ಬೈತಾಳೆ. ಹಾಂ ಚಿಕ್ಕತ್ತೆ, ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ, ಯಾವುದೂ ಮಿಸ್ ಇಲ್ಲ. ಸುಹಾಸ್,
ನೀವಿಲ್ಲೇನು ಮಾಡ್ತಿದ್ದೀರಾ? ಏನಾದರೂ ಬೇಕಿತ್ತಾ ಅಥವಾ ಏನಾದರೂ ಕೇಳೋದಿತ್ತಾ? ಏನಿಲ್ಲ, ಹಾಗೆ ಜಸ್ಟ್ ಬಂದೆ ಅಷ್ಟೇ. ಸುಮ್ಮನೆ ಹಾಗೆ ನೀವು ಬರೋರಲ್ವಲ್ಲ? ಕೀರ್ತನ ಕಳ್ಸದ್ಲಾ? ಹೌದು ಚಿಕ್ಕತ್ತೆ. ಆ್ಯಕ್ಚುಲಿ ಕೀರ್ತನ ತುಂಬ ಬೇಜಾರು ಮಾಡ್ಕೊಂಡಿದ್ಲು, ಅದನ್ನೇ ನಿಮ್ಗೆ ಹೇಳೋಣ ಅಂತ ಬಂದೆ. ಬೇಜಾರ? ಯಾಕಂತ ಬೇಜಾರು? ಅಲ್ಲ ಚಿಕ್ಕತ್ತೆ, ನೀವು ಮಾಡಿದ್ದು ತಪ್ಪಲ್ವಾ? ನೀವು ರಿತು ಮೇಲೆ ಕೈ ಮಾಡಬಾರ್ದಿತ್ತು. ಬೆಳೆದ ಮಕ್ಕಳ ಮೇಲೆ ಯಾರಾದರೂ ಕೈ ಮಾಡ್ತಾರಾ? ಹಾಂ, ಇದೇ ವಿಚಾರವಾಗಿ ನನ್ನ ಡಾರ್ಲಿಂಗ್ ಬೇಜಾರು ಮಾಡ್ಕೊಂಡಿದ್ದಾಳೆ. ಹಾಗಾದರೆ ಅವಳು ಮಾಡಿದ ಸರಿನಾ? ಇತ್ತೀಚೆಗೆ ಅವಳು ಸತ್ಯನ ಜೊತೆ ಪದ್ಮನ್ ಜೊತೆ ಹೇಗೆ ನಡ್ಕೋತಿದ್ದಾಳೆ ಅಂತ ನೀವು ಕೀರ್ತನ ನೋಡ್ತಾನೆ ಇದ್ದೀರಿ ಅಲ್ವಾ? ಆದರೂ ಆ ಪದ್ಮ ವಿಚಾರವಾಗಿ ನೀವು ರಿತುನ ಹೊಡೆಯೋದಂದ್ರೆ ಏನತ್ತೆ? ಇಷ್ಟು ದಿನ ಚಿಕ್ಕ ಮಾವ ಪದ್ಮ ವಿಷಯ ಬಂದಾಗೆಲ್ಲ ತುಂಬ ಕೋಪ ಮಾಡ್ಕೊಳ್ಳೋರು. ರಿತುನ ನನ್ನ ಬೈಯೋರು. ಇಲ್ಲಿ ನೋಡಿದ್ರೆ ನೀವು ಹಾಗೆ ಮಾಡ್ತಿದ್ದೀರಾ ಅತ್ತೆ. ಅವಳಿಗೆ ಇದರಿಂದ ನೋವಾಗಲ್ವಾ? ಹಾಗಂತ ಕೀರ್ತನ ಹೇಳ್ತಿದ್ಲು, ನಾನಲ್ಲಪ್ಪ. ದಿವ್ಯಾ ಮೇಡಮ್, ಹೇಗಿದ್ದೀರಾ? ತಲೆ ಸುತ್ತ ಕಮ್ಮಿ ಆಯಿತಾ? ಪರವಾಗಿಲ್ಲ. ಯಾರಿವರು? ನನ್ನ ಹಸ್ಬೆಂಡ್. ಸ್ವಲ್ಪ ಬೇಗ ಬರೋದಲ್ವಾ ಸರ್? ನಿಮ್ಮ ಹೆಂಡತಿ ಓಟಿಗೆ ಹೋಗೋಕ್ಕೆ ಧೈರ್ಯ ಇರೋದು. ಮೇಡಮ್, ಸ್ವಲ್ಪ ದಿನ ಪೇಯ್ನ್ ಇರುತ್ತೆ, ಸ್ವಲ್ಪ ರೆಸ್ಟ್ ಮಾಡಿ, ಒಳ್ಳೆ ಫುಡ್ ತೊಗೊಳ್ಳಿ. ಮೇಡಮ್ ಓಕೆ ಅನಿಸಿದ್ರೆ ಹೊರಬೋದು ಮೇಡಮ್. ಡಾಕ್ಟ್ರ್ ಹೇಳಿದ್ದಾರೆ ಹೊರಗಡೆ ಎಲ್ಲೂ ಗೊತ್ತಾಗಬಾರ್ದು ಮೇಡಮ್. ಸರ್ ನೀವು ಅಷ್ಟೇ. ಅದನ್ನು ನಾನು ನೋಡ್ಕೋತೀನಿ. ಓಕೆ ಮೇಡಮ್. ಬಾಲ, ಅದು ಏನಕ್ಕೆ ಈಗ ಆಡ್ತಿದ್ಯಾ? ಏನಾದರೂ ಮಾತಾಡು, ಹೆದರಿಸ್ಬೇಡ. ತಡಿ, ಹೋಗೋಣ. ಅಲ್ಲ ಬಾಲ, ಸ್ವಲ್ಪ ಹೊತ್ತು ಹೋಗೋಣ ಅಂದೆ. ನಿಜ ಹೇಳಿ ಸುಹಾಸ್, ಏನು ನಿಮ್ಮ ಉದ್ದೇಶ? ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ನನ್ನ ಉದ್ದೇಶ ಏನಂದ್ರೆ, ಅದನ್ನೇ ನಾನು ಕೇಳ್ತಾ ಇರೋದು. ಯಾಕೆ ಯಾವಾಗಲೂ ನೀವು ಮತ್ತೆ ಕೀರ್ತನ ನಮ್ಮವ್ರ ಹೆಸರು ಜೊತೆ ಪದ್ಮ ಹೆಸರು ತಳಕ ಹಾಕ್ತೀರಾ? ಏನು ನಿಮ್ಮ ಉದ್ದೇಶ? ಇದರಿಂದ ನಿಮಗೇನು ಸಿಗತ್ತೆ? ಅಂತೂ ಇಂತೂ ಚಿಕ್ಕತ್ತೆ ಅವರಾಗಿ ಅವರೇ ಟ್ರ್ಯಾಕಿಗೆ ಬಂದರು. ಇನ್ನು ನನ್ನ ಕೆಲಸ ಈಸಿ.
ಕೀರ್ತನ ಹೇಳಬೇಕು ಅಂತ ಕಳಿಸಿದ ವಿಚಾರ ಹೇಳೇ ಬಿಡ್ತೀನಿ. ಸುಹಾಸ್, ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ ಯಾಕೆ ನಮ್ಮವ್ರ ವಿಚಾರ ಮಾತಾಡುವಾಗ ಆ ಪದ್ಮ ವಿಚಾರನೂ ತರ್ತೀರಾ? ಏನು ನಿಮ್ಮ ಉದ್ದೇಶ? ಏನಿದೆ ನಿಮ್ಮ ಮನಸ್ಸಲ್ಲಿ? ಅದೇನಂದ್ರೆ ಚಿಕ್ಕತ್ತೆ ಬಿಡಿ ಚಿಕ್ಕತ್ತೆ, ಕೀರ್ತನ ಹೇಗೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಲ್ವಾ? ಇವರು ಅವಳ ಬಾಲ ಅಷ್ಟೆ. ಸುಮ್ಮನೆ ನಿಮ್ಮ ಮನ್ಸು ಕೆಡಿಸೋದಕ್ಕೆ ಏನೇನೋ ಹೇಳ್ತಾನೆ ಇರ್ತಾರೆ. ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಚಿಕ್ಕತ್ತೆ. ಆದರೂ ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಸತ್ಯ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಎಲುಬಿಲ್ಲದ ನಾಲ್ಗೆ ತನ್ನ ನೀಚ್ ಬುದ್ಧಿನ ತೋರಿಸ್ತಾ ಇರುತ್ತಾ? ಸತ್ಯ, ನನಗೂ ನನ್ನ ಡಾರ್ಲಿಂಗು ಹೀಗೆಲ್ಲ ಅವಮಾನ ಮಾಡಬೇಡ ನೀನು. ಅಂದ್ರೆ ನೀವಿಬ್ರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು, ನಾವೆಲ್ಲ ಕೇಳಿಸ್ಕೊಂಡಿರ್ಬೇಕಾ? ಬಿಡು ಸತ್ಯ, ಹೋಗ್ಲಿ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ, ಹಾಗಾಯ್ತು. ಸುಹಾಸ್, ನೀವು ಇಲ್ಲಿಂದ ಹೋಗಿ. ಕೀರ್ತನ ಹೇಳಿದ್ಲು ಅಂತ ನೀವು ಮತ್ತೆ ಇಲ್ಲಿಗೆ ಬರೋದು ಬೇಡ, ಹೋಗಿ. ಚಿಕ್ಕತ್ತೆ, ಇವ್ರು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅತ್ತೆ, ಎಲ್ಲಿ ಹೋದ್ರು ಅಂತ? ಅಯ್ಯೋ, ಅವಳಂತೂ ಬಿಡಮ್ಮ, ಬೆಳಗ್ಗೆನೇ ಎದ್ದು ಹೋಗ್ತಾಳಲ್ಲ. ಅಲ್ಲ, ಆದರೆ ಬಾಲ ಇಷ್ಟು ಬೇಗ ಎಲ್ಲೂ ಹೋಗ್ತಾ ಇರಲಿಲ್ಲ. ಇವನೆಲ್ಲೂ ಹೋದ ಅಂತ ಅದೇ ಗೊತ್ತಾಗ್ತಿಲ್ಲ ಅತ್ತೆ. ಇವತ್ತು ವ್ಯಾಪಾರನೂ ಮಾಡಿಲ್ಲ ಅಂತ ಅನಿಸುತ್ತೆ. ಓ, ಏನು ಕತೆನೋ ಏನೋ. ಒಂದು ಮಾತು ಹೇಳಿ ಹೋಗ್ಬಾರ್ದಾ? ಹಾಂ ಅತ್ತೆ, ಬಂದರು ನೋಡಿ. ಏನ್ರಪ್ಪ ನೀವು, ಎಲ್ಲಿ ಹೋಗಿದ್ರಿ ಇಬ್ರು? ಒಂದು ಮಾತು ಹೇಳಿ ಹೋಗೋದಲ್ವಾ? ನಾವಿಬ್ರು ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಅಜ್ಜಿ, ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹಾಸ್ಪಿಟ್ಲಿಗ? ಯಾಕಪ್ಪ, ಏನಾಯ್ತು? ದಿವ್ಯಾ ಹುಷಾರಾಗಿದೆ ತಾನೇ? ಅದು ನಾನು ಹೇಳ್ತೀನಿ. ಅತ್ತೆ, ಅದು ಡಾಕ್ಟ್ರ್ ಹತ್ರ ಚೆಕಪ್ಗೆ ಕರ್ಕೊಂಡು ಹೋಗಿದ್ದೆ. ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು. ಅಷ್ಟೇನಾ? ಅಪ್ಪ ದೇವ್ರೆ, ನಾವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಗಾಬರಿ ಆಗಿಬಿಟ್ಟಿದ್ದೆ. ಏನೇ ಆಗಲಿ ಒಂದು ಫೋನ್ ಮಾಡಬೇಕು. ಇಲ್ಲಿ ನಾವಿಬ್ಬರು ಕಾಯ್ತಿದ್ದೀವಿ ಅಂತ ಗೊತ್ತಾಗೋದು ಬೇಡವಾ ನಿಮಗೆ? ಹೋಗ್ಲಿ ಬಿಡು ಜಾನಕಿ, ಈಗ ಬಂದ್ರಲ್ಲ. ಏನಂದ್ರು ಡಾಕ್ಟ್ರು? ತಾಯಿ ಮಗು ಆರಾಮಾಗಿದೆಯಂತ? ಹಾಂ, ಆರಾಮಾಗಿದ್ದಾರಂತೆ. ಅಬ್ಬಾ, ದೇವ್ರು ದೊಡ್ಡವನು. ಹೋಗಪ್ಪ, ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟ ಮಾಡೋಣ. ಇಲ್ಲ ಅಜ್ಜಿ, ನನಗೆ ಹಸಿವಿಲ್ಲ, ನೀವು ಊಟ ಮಾಡಿ. ದಿವ್ಯಾ, ನೀನು ಬಾರೆ, ಆಮೇಲೆ ಬಾಲಂಗೆ ಊಟ ತಗೊಂಡು ಹೋಗಂತೆ. ಬೇಡಮ್ಮ, ನನಗೂ ಹಸಿವಿಲ್ಲ. ಏನಾಗಿದೆ ಅತ್ತೆ ಇವರಿಬ್ಬರಿಗೆ?
ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾರೆ? ಏನೋ ಆಗಿದೆ ಕಣೆ, ನಮ್ಮ ಬಾಲ ಯಾವತ್ತೂ ಇರೋ ಹಾಗಿಲ್ಲ. ನನಗೂ ಹಾಗೆ ಅನ್ನಿಸ್ತಿದೆ. ಇವರಿಬ್ಬರು ಏನೋ ಮುಚ್ಚಿಡ್ತಿದ್ದಾರೆ. ಸತ್ಯ, ಏನಾಯ್ತು? ಯಾಕೆ ಈ ಥರ ಓಡಾಡ್ತಾ ಇದೆಯಾ? ಯಾಕಮ್ಮ, ಏನಾಯ್ತು? ಅಮಲ್ ಬೇಬಿ, ನನಗೆ ಭಯ ಆಗ್ತಿದೆ ಅಮಲ್ ಬೇಬಿ. ಎಲ್ಲಿ ಕೀರ್ತನ ಚಿಕ್ಕತ್ತಾಗಿ ಎಲ್ಲ ವಿಷಯ ಹೇಳ್ಬಿಡ್ತಾಳೋ ಅಂತ ಟೆನ್ಷನ್ ಆಗ್ತದೆ. ಸತ್ಯ, ನೀನು ಅಮ್ಮ ಇಬ್ರು ಅವಳ ಹತ್ರ ಮಾತಾಡಿದ್ದೀರ ತಾನೆ? ಹಾಗಿದ್ರೆ ಅವಳು ಏನು ಮಾಡಲ್ಲ ಬಿಡು. ಅಮ್ಮನ ಕಂಡ್ರೆ ಅವಳಿಗೆ ತುಂಬ ಭಯ ಇದೆ. ಇಲ್ಲ ಅಮಲ್ ಬೇಬಿ, ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ನಾನು ನೋಡಿದ ಮಟ್ಟಿಗೆ ಅವಳು ಚಿಕ್ಕತ್ತೆಗೆ ವಿಷಯ ಹೇಳೋದಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾಳೆ. ಆದರೆ ಎಲ್ಲ ಹೊತ್ತಲ್ಲೂ ಚಿಕ್ಕತ್ತೆ ಜೊತೆ ನಾವಿರೋದಕ್ಕಾಗಲ್ಲ ಅಲ್ವಾ ಅಮಲ್ ಬೇಬಿ? ಒಂದು ವೇಳೆ ಎಲ್ಲ ವಿಷಯನ ಅವಳು ಚಿಕ್ಕತ್ತೆ ಹೇಳಿಬಿಟ್ರೆ, ಈ ಮನೇಲಿ ನಡೆಯೋ ರಂಪ ರಾಮಾಯಣ ನೆನಪಿಸ್ಕೊಂಡ್ರೆ ನನ್ನ ತಲೆ ಕೆಟ್ಟು ಹೋಗ್ತಿದೆ ಅಮಲ್ ಬೇಬಿ. ಸತ್ಯ, ಡೋಂಟ್ ವರಿ, ಆ ಥರ ಏನೂ ಆಗಲ್ಲ. ಅಕ್ಕನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ಹಾಗೆ ಆಡ್ತಾಳಷ್ಟೇ, ಆದರೆ ಏನು ಮಾಡಲ್ಲ. ಈ ಸತಿ ಅವಳಿಗೆ ಎಲ್ಲ ಅವಕಾಶನೂ ಇದೆ ಅಮಲ್ ಬೇಬಿ. ಅದಕ್ಕೆ ನನಗೆ ಭಯ ಆಗ್ತಾ ಇರೋದು. ಅದು ಅಲ್ಲದೆ ರಿತು ಬೇರೆ ಹೇಗೋ ಆಡ್ತಾ ಇದ್ದಾಳೆ. ನಾನೇನಾದರೂ ಅವಳಿಗೆ ಹೇಳೋಣ ಅಂದರೆ ಅವಳು ನನ್ನ ಮುಖ ನೋಡೋದಕ್ಕೂ ಇಷ್ಟಪಡ್ತಿಲ್ಲ. ಪಾಪ, ಬೆಳಿಗ್ಗೆ ಬೇರೆ ನನ್ನ ಕಾರಣದಿಂದಾಗಿ ಚಿಕ್ಕತ್ತೆ ಹತ್ರ ಏಟು ಬೇರೆ ತಿನ್ಲು. ಇವತ್ತಿಡೀ ದಿನ ಊಟ ಸಹ ಮಾಡದೆ ಹಾಗೆ ಇದ್ದಾಳೆ ಅಮೂಲ್ ಬೇಬಿ. ಛೇ, ಯಾಕೆ ರೀತಿಯು ಸಿಚುವೇಶನ್ ಅರ್ಥ ಮಾಡ್ಕೋತಾ ಇಲ್ಲ? ಇದು ಯಾವುದು ನಿನ್ನಿಂದ ಆಗಿಲ್ಲ ತಾನೆ? ನಿನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದಾಳೆ ಅವಳು? ಬಹುಶಃ ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು ಅಂತ ಅನ್ಸುತ್ತೆ ಅಮೂಲ್ ಬೇಬಿ. ಇರು, ಅವಳಿಗೆ ಊಟ ಕೊಟ್ಟು ಬರ್ತೀನಿ. ಎಲ್ರಿಗೂ ಎಷ್ಟೊಂದು ಕೇರ್ ತೋರಿಸ್ತೀಯ. ಎಲ್ಲರೂ ಟೆನ್ಷನ್ನು ನಿಂದೇ ಟೆನ್ಷನ್ ಥರ ಅವ್ರ ಟೆನ್ಷನ್ನು ನೀನೇ ತಗೋತೀಯ. ಸತ್ಯ, ನಿನ್ನ ಬಗ್ಗೆ ನೀನು ಯೋಚನೆ ಮಾಡಬೇಕು. ನಿನ್ನನ್ನು ನೀನೇ ನೋಡ್ಕೊಬೇಕು ತಾನೆ. ನಿನಗೋಸ್ಕರ ಅಲ್ಲದೆ ಹೋದ್ರು ನನಗೋಸ್ಕರ